ಮಲಬಾರ್ ಜ್ಯುವೆಲರಿಯಲ್ಲಿ ನೀವು ಚಿನ್ನ ಖರೀದಿಸಿದ್ದೀರಾ? ಎಚ್ಚರ ಎಚ್ಚರ, ಮಲಬಾರ್ ಜ್ಯುವೆಲರಿಯಲ್ಲಿ ಚಿನ್ನ ಖರೀದಿಸಿದ್ರೆ ಎಚ್ಚರ. ಅಸಲಿ ಚಿನ್ನದ ಗುಣಮಟ್ಟದಲ್ಲಿ ಮಹಾ ವಂಚನೆ. ಮಲಬಾರ್ ಜ್ಯುವೆಲರಿಯ ವಂಚನೆ ವಿರುದ್ಧ ಆಕ್ರೋಶಗೊಂಡ ಜನರು. हम बर्बाद हो गए आप लोग के चक्कर में। कस्टमर को जितना आप बरगलाते हैं ना, आपने क्या कहा फर्जी हैं। कस्टमर नहीं मानते बोले। ಸ್ನೇಹಿತರೆ, ನೀವು ಕೂಡ ಮಲಬಾರ್ ಜ್ಯುವೆಲರಿಯಲ್ಲಿ ಚಿನ್ನ ಖರೀದಿಸಿದ್ದೀರಾ ಅಥವಾ ಚಿನ್ನ ಖರೀದಿಸುವ ಆಲೋಚನೆ ಏನಾದ್ರೂ ಮಾಡಿದ್ದೀರಾ? ಹಾಗಾದ್ರೆ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ರೆ ನೀವು ಕೂಡ ಇಂತಹದೇ ವಂಚನೆಗೆ ಒಳಗಾಗುವ ಅಪಾಯ ಇದೆ. ಏನದು ಅಂತೀರಾ? ಚಿನ್ನದ ವಂಚನೆ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಮಲಬಾರ್ ಜ್ಯುವೆಲರಿಯ ಮಾಲೀಕರು ಮತ್ತು ಇದರ ಸ್ಥಾಪನೆಯ ಕಿರುಪರಿಚಯವನ್ನ ಮಾಡಿಕೊಡ್ತೀವಿ ನೋಡಿ. हाँ बताइए। ठीक है, मुझे लाके नहीं, शांति से तो कर रहे हैं आप। हम बर्बाद हो गए आप लोग के चक्कर में। कस्टमर को जितना आप बरगलाते हैं ना, आपने क्या कहा फर्जी हैं। ಮಲಬಾರ್ ಜ್ಯುವೆಲರಿ ಸಂಸ್ಥೆಯನ್ನ 1993ರಲ್ಲಿ ಕೇರಳದ ಕೋಯಿಕೊಡ್ಡಿನಲ್ಲಿ MP ಅಹಮದ್ ಎನ್ನುವವರು ಸ್ಥಾಪಿಸುತ್ತಾರೆ. ಕೇವಲ 200 ಚದರ ಅಡಿಯ ಸಣ್ಣ ಅಂಗಡಿಯಿಂದ ಆರಂಭವಾದ ಈ ಸಂಸ್ಥೆ ಇಂದು ಭಾರತ ಸೇರಿದಂತೆ 14 ದೇಶಗಳಲ್ಲಿ 440ಕ್ಕೂ ಅಧಿಕ ಶೋರೂಮ್ಗಳನ್ನು ಹೊಂದಿದೆ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆಯಲು ಸಾಧ್ಯವಾಯಿತು ಎನ್ನುವುದನ್ನ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ಸ್ಟೋರಿ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗಿ ಹೋಗುತ್ತೆ ಮಲಬಾರ್ ಗೋಲ್ಡ್ ಅವರು ಮಾಡಿದ ವಂಚನೆ ಎಂತಹದು ಅಂತ. सर मुझे डर लग रहा है आपको मुझसे। ओके, आप सुनिए, आप प्लीज मत बात के लिए है ना। ಮಲಬಾರ್ ಜ್ಯುವೆಲರಿ ಅವರ ವಂಚನೆ ಬಯಲಾಗಿದೆ. ಛತ್ತೀಸ್ಗಢ ರಾಜ್ಯದ 2ನೇ ಆಡಳಿತಾತ್ಮಕ ಮತ್ತು ಪ್ರಮುಖ ನಗರವಾಗಿರುವ ಬಿಲಾಸ್ಪುರದ ಮಲಬಾರ್ ಜ್ಯುವೆಲರಿ ಅಂಗಡಿಯಲ್ಲಿ 20 ಕ್ಯಾರೆಟ್ ಚಿನ್ನವನ್ನ ಗ್ರಾಹಕರಿಗೆ 22 ಕ್ಯಾರೆಟ್ ಅಂತ ನಂಬಿಸಿ ಮಾರಾಟ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾರೆ. ಅದು ಮೌಲ್ಯದಲ್ಲಿ 8% ವಂಚನೆಯಾಗಿದೆ ಎಂದು ಚಿನ್ನವನ್ನ ಪರೀಕ್ಷಾ ಯಂತ್ರದಲ್ಲಿ ನೋಡಿದಾಗ ಗ್ರಾಹಕರಿಗೆ ಬೆಳಕಿಗೆ ಬಂದಿದೆ. ಈ ಮಹಾ ವಂಚನೆಗೆ ಒಳಗಾದ ಗ್ರಾಹಕರು ಮಲಬಾರ್ ಗೋಲ್ಡ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. भाई साहब, आपकी मशीन आप कैसे मैनिपुलेट करते हैं कि एक ही चीज ಸ್ನೇಹಿತರೆ, ಈಗ ಗೊತ್ತಾಗುತ್ತಿದೆ 1993ರಲ್ಲಿ MP ಅಹಮದ್ ಅವರು ಸ್ಥಾಪಿಸಿದ ಮಲಬಾರ್ ವಿಶ್ವದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಹೇಗೆ ವೇಗವಾಗಿ ಬೆಳೆಯಲು ಸಾಧ್ಯವಾಯಿತು ಎಂದು. ಈ ಪ್ರಕರಣದಿಂದ ಗೊತ್ತಾಗುತ್ತಿದೆ ಎಂದು ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಭರಣ ವ್ಯಾಪಾರಿಗಳು ಇದನ್ನ ಯಾಕೆ ಮಾಡ್ತಾರೆ ಮತ್ತು ನೀವು ಅವರಿಗೆ ಹತ್ತಿರವಾದಷ್ಟು ಅವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾರೆ. ನಮ್ಮ ಕುಟುಂಬದ ಆಭರಣ ವ್ಯಾಪಾರಿ 3 ತಲೆಮಾರುಗಳಿಂದ ನಮಗೆ 14 ಕ್ಯಾರೆಟ್ ಚಿನ್ನದ ಆಭರಣಗಳನ್ನ 22 ಕ್ಯಾರೆಟ್ ಆಗಿ ಮಾರಾಟ ಮಾಡ್ತಿದ್ರು. ನಂತರ ದಿನಗಳಲ್ಲಿ ಚಿನ್ನವನ್ನ ಪರೀಕ್ಷಾ ಯಂತ್ರದಲ್ಲಿ ನೋಡಿದಾಗ ಮಾತ್ರ ಚಿನ್ನದ ಮಹಾ ವಂಚನೆ ಬಗ್ಗೆ ನಮಗೆ ಅರಿವಾಗಿದೆ ಎಂದು ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಮಲಬಾರ್ ಗೋಲ್ಡ್ ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.